ಕಿಲೋಮೀಟ್ರ್ ಸ್ನೇಹಿತರೆ. ಇದು ಮಳವಳ್ಳಿಯಿಂದ ಒಂದು 12 ಕಿಲೋಮೀಟ್ರು. ತುಂಬ ಚೆನ್ನಾಗಿದೆ ಜಾಗ. 4.5 ಎಕರೆ ಬಂದಿರುವಂಥ ಜಾಗ ನೋಡಿ. ಇದೆ ತೆವರಿ. ಇದು ಬಾಗ ಮರ ಇದೆಯಲ್ಲ, ಇದೇ ತೆವರಿ. ಮನೆ ಎಲ್ಲ ಬೇರೆಯವ್ರು ಬರುತ್ತೆ ನೋಡಿ. ಇಲ್ಲಿಂದ ಹಿಂದೆಗಡೆ ರೇಷ್ಮೆ ಕಡ್ಡಿ ಇದೆಯಲ್ಲ, ಅಲ್ಲಿವರೆಗೂ ಜಾಗ ಒಳ್ಳೆ ಸೂಪರಾಗೈತೆ ಮಾತ್ರ ಪ್ರಾಪರ್ಟಿ. ನಿಮ್ಮ ರೋಡ್ ಉದ್ದಕ್ಕೆ ಒಂದು 600 ಅಡಿ ಬರುತ್ತೆ. 2-3 ಜನ ಬೇಕಾದ್ರೂ ಮಡಿಕೋಬೋದು. ಜಾಗ ಮಾತ್ರ ಸೂಪರಾಗೈತೆ. ಪ್ಯೂರ್ ರೆಡ್ ಸಾಯಿಲು. ಒಳ್ಳೆ ನೀರಿದೆ ಇಲ್ಲೆಲ್ಲ ನೋಡಿ. ಬೇವಿನ ಮರ ಇದೆಲ್ಲ, ನೀಲಗಿರಿ, ಟೀಕ್ ಮರ ಅಲ್ಲಿವರೆಗೂ ಬರುತ್ತೆ. ಹಂಗೆ ಅಲ್ಲಿದೆಲ್ಲ ಮರಗಳು ಅಲ್ಲಿವರೆಗೂ ಬರುತ್ತೆ. 4.5 ಎಕರೆ ಎರಡು ಆಟಿಸಿ ರೋಡ್ಗೆ ಬೇಕಾದ್ರೆ ಒಂದು 500-600 ಅಡಿ ಬರುತ್ತೆ. 3 ಜನ 4 ಜನ ಬೇಕಾದ್ರೂ ಮಡಿಕೋಬೋದು. 2 ಎಕರೆ 1 ಎಕರೆ. ಜಾಗ ಮಾತ್ರ ಸೂಪರ್ ಆಗೈತೆ ನೋಡಿ. ಪ್ಯೂರ್ ರೆಡ್ ಸಾಯಿಲು, ಒಳ್ಳೆ ಮಣ್ಣು ನೋಡಿ. ಮಣ್ಣು ತೋರಿಸ್ಕೊಡಿ ನಿಮಗೆ. ಈ ಥರ ಕಲರು, ರೆಡ್ ಕಲರು ಎಲ್ಲವರೆಗೂ. ಆ ಕಡೆ ಒಂದು ಮೂಲೆ ನೀಲಗಿರಿ ಸಹ ಬರುತ್ತೆ ಇವ್ರಿಗೆ. ಅದು ಕುಬೇರ ಮೂಲೆ, ಸ್ವಲ್ಪ ಬೆಳೆದೈತೆ. ಜಾಗ ಮಾತ್ರ ಅಲ್ಟಿಮೇಟ್ ಆಗೈತೆ. 4.5 ಎಕರೆ ಬಂದಿರೋಂಥ ಜಾಗ. ಮಳವಳ್ಳಿಯಿಂದ 12 ಕಿಲೋಮೀಟ್ರು. ನ್ಯಾಷನಲ್ ಹೈವೇಯಿಂದ ಕೇವಲ ಒಂದು 300 ಮೀಟ್ರ್ ಅಷ್ಟೇ ಈ ಜಾಗಕ್ಕೆ. ಒಳ್ಳೆ ಮಸ್ತ್ ಪ್ರಾಪರ್ಟಿ, ಸೂಪರಾಗಿರೋಂಥ ಜಾಗ. 4.5 ಎಕರೆ ಒಳ್ಳೆ ಜಾಗ ನೋಡಿ. 10-12 ಕಿಲೋಮೀಟ್ರು. ಇದು ಮಳವಳ್ಳಿ ತಾಲೂಕಿಗೆ ಬರುತ್ತೆ. ಇದು ಮಸ್ತ್ ಪ್ರಾಪರ್ಟಿ ಬಂದೈತೆ.